ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಭಾರತ ಎಂದರೆ ಕೇವಲ ಒಂದು ಯುದ್ಧದ ಕಥೆಯಲ್ಲ. ಇದು ಮಾನವ ಜೀವನದ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುವ ಮಹಾಗ್ರಂಥವಾಗಿದೆ. ನಾವು ಎಲ್ಲರೂ ಮಹಾಭಾರತದ ಬಗ್ಗೆ ಕೇಳಿದ್ದೇವೆ. ಪಾಂಡವರು, ಕೌರವರು, ಶ್ರೀಕೃಷ್ಣ, ಕರ್ಣ, ಅರ್ಜುನ, ಭೀಷ್ಮ, ದ್ರೌಪದಿ ಇವರ ಬಗ್ಗೆ ತಿಳಿದಿದ್ದೇವೆ. ಆದರೆ ಮಹಾಭಾರತದಲ್ಲಿ ಅನೇಕ ರಹಸ್ಯಗಳು ಅಡಗಿವೆ. ಇವುಗಳಲ್ಲಿ ಕೆಲವು ರಹಸ್ಯಗಳು ಅನೇಕ ಜನರಿಗೆ ಗೊತ್ತೇ ಇಲ್ಲ. ಇಂದಿನ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಅಡಗಿರುವ 25 ಆಶ್ಚರ್ಯಕರ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ರಹಸ್ಯವು ಮಹಾಭಾರತದ ಬಗ್ಗೆ ಇರುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಕರ್ಣನು ಪಾಂಡವರ ಹಿರಿಯ ಸಹೋದರ. ಮಹಾಭಾರತದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದು. ಕುಂತಿಯು ವಿವಾಹದ ಮೊದಲು ಸೂರ್ಯದೇವನ ಅನುಗ್ರಹದಿಂದ ಕರ್ಣನಿಗೆ ಜನ್ಮ ನೀಡಿದಳು. ಸಮಾಜದ ಭಯದಿಂದ ಮಗುವನ್ನು ನದಿಗೆ ಬಿಡಲಾಯಿತು. ನಂತರ ಅವನನ್ನು ಅಧಿರಥ ಮತ್ತು ರಾಧೆಯರು ಸಾಕಿದರು. ಇದರಿಂದ ಕರ್ಣನು ತನ್ನ ಜೀವನವಿಡೀ ತನ್ನ ನಿಜವಾದ ಕುಟುಂಬವನ್ನು ತಿಳಿಯದೇ ಬದುಕಿದನು. ಭೀಷ್ಮನ ನಿಜವಾದ ಹೆಸರು ದೇವವ್ರತ. ಭೀಷ್ಮ ಎಂಬ ಹೆಸರು ಅವರಿಗೆ ನಂತರ ಬಂದದ್ದು. ತಂದೆಯ ಸಂತೋಷಕ್ಕಾಗಿ ಜೀವನ ಪೂರ್ತಿ ಬ್ರಹ್ಮಚರ್ಯ ಪಾಲಿಸುವ ಭೀಕರ ಪ್ರತಿಜ್ಞೆ ಮಾಡಿದ ಕಾರಣ ಅವರಿಗೆ ಭೀಷ್ಮ ಎಂಬ ಹೆಸರು ದೊರೆಯಿತು. ಭೀಷ್ಮನಿಗೆ ಇಚ್ಛಾಮರಣದ ವರ. ಭೀಷ್ಮನು ಯಾವಾಗ ಮರಣ ಹೊಂದಬೇಕು ಎಂಬುದನ್ನು ತಾನೇ ನಿರ್ಧರಿಸಬಹುದಾಗಿತ್ತು. ಆದ್ದರಿಂದಲೇ ಸರಸೆಯ ಮೇಲೆ ಮಲಗಿದ್ದರೂ ಅವರು ತಕ್ಷಣ ಪ್ರಾಣ ಬಿಡಲಿಲ್ಲ. ದ್ರೌಪದಿ 5 ಪಾಂಡವರ ಪತ್ನಿಯಾಗಲು ಕಾರಣ. ಒಂದು ಪುರಾಣ ಕಥೆಯ ಪ್ರಕಾರ ಇಂದಿನ ಜನ್ಮದಲ್ಲಿ ದ್ರೌಪದಿಯು ಶಿವನನ್ನು ಆರಾಧಿಸಿ ಉತ್ತಮ ಪತಿಗಾಗಿ 5 ಬಾರಿ ಬೇಡಿಕೊಂಡಿದ್ದಳು. ಆ ಕಾರಣದಿಂದ ಮುಂದಿನ ಜನ್ಮದಲ್ಲಿ 5 ಪತಿಗಳನ್ನು ಪಡೆದಳು ಎಂದು ಹೇಳಲಾಗುತ್ತದೆ. ಅರ್ಜುನನಿಗೆ 4 ಪತ್ನಿಯರಿದ್ದರು. ದ್ರೌಪದಿ ಮಾತ್ರವಲ್ಲ, ಸುಭದ್ರ, ಉಲೂಪಿ ಮತ್ತು ಚಿತ್ರಾಂಗದ ಕೂಡ ಅರ್ಜುನನ ಪತ್ನಿಯರಾಗಿದ್ದರು. ಶ್ರೀಕೃಷ್ಣನು ಶಸ್ತ್ರ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಆಯುಧ ಬಳಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಆದರೆ ಭೀಷ್ಮನ ಆಕ್ರಮಣವನ್ನು ನೋಡಿ ಕೋಪಗೊಂಡು ರಥದ ಚಕ್ರ ಹಿಡಿದು ಧಾವಿಸಿದನು. ಕರ್ಣನ ಕವಚ ಮತ್ತು ಕುಂಡಲ. ಕರ್ಣನು ಹುಟ್ಟುವಾಗಲೇ ದೈವಿಕ ಕವಚ ಮತ್ತು ಕುಂಡಲಗಳನ್ನು ಪಡೆದಿದ್ದನು. ಇಂದ್ರನು ಬ್ರಾಹ್ಮಣ ರೂಪದಲ್ಲಿ ಬಂದು ಅವುಗಳನ್ನು ದಾನವಾಗಿ ಕೇಳಿದಾಗ ಕರ್ಣನು ನಿರಾಕರಿಸಲಿಲ್ಲ. ಏಕಲವ್ಯನ ತ್ಯಾಗ. ಏಕಲವ್ಯನು ದ್ರೋಣಾಚಾರ್ಯರನ್ನು ಎಂದಿಗೂ ನೇರವಾಗಿ ಭೇಟಿಯಾಗಿರಲಿಲ್ಲ. ಆದರೂ ಅವರ ಮೂರ್ತಿಯನ್ನು ಸ್ಥಾಪಿಸಿ ಅಭ್ಯಾಸ ಮಾಡಿದನು. ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನೇ ಕೊಟ್ಟನು. ಅಭಿಮನ್ಯುವಿನ ಚಕ್ರವ್ಯೂಹ ರಹಸ್ಯ. ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹದ ಬಗ್ಗೆ ಕೇಳಿದ್ದನು. ಆದರೆ ಹೊರಬರುವ ವಿಧಾನ ಕೇಳುವ ಮೊದಲೇ ಕತೆ ನಿಂತು ಹೋಯಿತು ಎಂದು ಹೇಳಲಾಗುತ್ತದೆ. ಘಟೋತ್ಕಚನ ಬಲಿದಾನ. ಭೀಮನ ಮಗ ಘಟೋತ್ಕಚನು ಯುದ್ಧದಲ್ಲಿ ಅಪಾರ ಶಕ್ತಿ ತೋರಿದನು. ಅವನನ್ನು ಕೊಲ್ಲಲು ಕರ್ಣನು ತನ್ನ ಅಮೋಘ ಅಸ್ತ್ರವನ್ನು ಬಳಸಬೇಕಾಯಿತು. ಅದೇ ಅಸ್ತ್ರ ಅರ್ಜುನನ ವಿರುದ್ಧ ಬಳಸಲು ಉಳಿದಿರಲಿಲ್ಲ. ಶಕುನಿಯ ಪ್ರತೀಕಾರ. ಶಕುನಿ ಜನ್ಮತಃ ದುಷ್ಟನಾಗಿರಲಿಲ್ಲ. ತನ್ನ ಕುಟುಂಬಕ್ಕೆ ಆಗಿದ್ದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಕುರುವಂಶವನ್ನು ನಾಶ ಮಾಡಲು ನಿರ್ಧರಿಸಿದನು. ದುರ್ಯೋಧನನ ಒಳ್ಳೆಯ ಗುಣಗಳು. ದುರ್ಯೋಧನನು ಕೇವಲ ಖಳನಾಯಕನಲ್ಲ, ಅವನು ತನ್ನ ಸ್ನೇಹಿತ ಕರ್ಣನಿಗೆ ಸದಾ ಬೆಂಬಲ ನೀಡುತ್ತಿದ್ದನು. ಅವನಲ್ಲಿ ಧೈರ್ಯ ಮತ್ತು ನಾಯಕತ್ವ ಗುಣಗಳೂ ಇದ್ದವು. ಅಶ್ವತ್ಥಾಮನ ಶಾಪ. ಅಶ್ವತ್ಥಾಮನು ಇಂದಿಗೂ ಭೂಮಿಯಲ್ಲೇ ಅಲೆದಾಡುತ್ತಿದ್ದಾನೆ ಎಂಬ ಜನಪ್ರಿಯ ನಂಬಿಕೆ ಇದೆ. ಶ್ರೀಕೃಷ್ಣನು ಅವನಿಗೆ ದೀರ್ಘಕಾಲದ ಶಾಪ ನೀಡಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಯುಧಿಷ್ಠಿರನ ಒಂದು ಸುಳ್ಳು. ಯುಧಿಷ್ಠಿರನು ಸತ್ಯವಂತನೆಂದು ಪ್ರಸಿದ್ಧ. ಆದರೆ ದ್ರೋಣಾಚಾರ್ಯರನ್ನು ಯುದ್ಧದಿಂದ ದೂರ ಮಾಡಲು ಅಶ್ವತ್ಥಾಮ ಹತ ಎಂದು ಹೇಳಲಾಯಿತು. ಭೀಮನ ಅಸಾಮಾನ್ಯ ಶಕ್ತಿ. ಭೀಮನಿಗೆ ವಾಯುದೇವನ ಅನುಗ್ರಹವಿತ್ತು. ಅವನ ಬಲ 1000 ಆನೆಗಳ ಶಕ್ತಿಗೆ ಸಮಾನವೆಂದು ಹೇಳಲಾಗುತ್ತದೆ. ಅರ್ಜುನನಿಗೆ ಶಿವನ ಅನುಗ್ರಹ. ಅರ್ಜುನನು ಕಠಿಣ ತಪಸ್ಸು ಮಾಡಿ ಶಿವನಿಂದ
ಪಾಶುಪತಾಸ್ತ್ರವನ್ನು ಪಡೆದನು. ವಿದುರನ ಜನ್ಮ ರಹಸ್ಯ. ವಿದುರನು ಧರ್ಮದೇವನ ಅಂಶಾವತಾರ ಎಂದು ಕೆಲವು ಗ್ರಂಥಗಳಲ್ಲಿ ಹೇಳಲಾಗಿದೆ. ದ್ರೌಪದಿಯ ಅವಮಾನ. ಸಭೆಯಲ್ಲಿ ನಡೆದ ದ್ರೌಪದಿಯ ಅವಮಾನವೇ ಯುದ್ಧದ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಕುರುಕ್ಷೇತ್ರ ಯುದ್ಧ 18 ದಿನ. ಸಂಪೂರ್ಣ ಯುದ್ಧ ಕೇವಲ 18 ದಿನಗಳ ಕಾಲ ನಡೆಯಿತು. ಆದರೆ ಅದರ ಪರಿಣಾಮ ಹಲವು ತಲೆಮಾರುಗಳ ಮೇಲೆ ಬೀರಿತು. 18 ಸಂಖ್ಯೆಯ ಮಹತ್ವ. 18 ದಿನ ಯುದ್ಧ, 18 ಪರ್ವಗಳು ಮತ್ತು 18 ಅಕ್ಷಿಣಿ ಸೈನ್ಯ. ಮಹಾಭಾರತದಲ್ಲಿ 18 ಸಂಖ್ಯೆಗೆ ವಿಶೇಷ ಸ್ಥಾನಮಾನವಿದೆ. ಗೀತೆಯ ಉಪದೇಶ. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಭಗವದ್ಗೀತೆ ಕೇವಲ ಯುದ್ಧದ ಸಂದೇಶವಲ್ಲ, ಇದು ಜೀವನದ ಮಾರ್ಗದರ್ಶನವಾಗಿದೆ. ಗಾಂಧಾರಿಯ ಶಾಪ. ಗಾಂಧಾರಿಯು ತನ್ನ ಪುತ್ರರ ಮರಣದ ದುಃಖದಲ್ಲಿ ಶ್ರೀಕೃಷ್ಣನಿಗೆ ಶಾಪ ನೀಡಿದಳು. ನಂತರ ಯಾದವ ವಂಶ ನಾಶವಾಯಿತು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನ ಅಂತಿಮ ಕ್ಷಣ. ಬೇಟೆಗಾರ ಜರನು ತಪ್ಪಾಗಿ ಬಿಟ್ಟ ಬಾಣ ಶ್ರೀಕೃಷ್ಣನ ಪಾದಕ್ಕೆ ತಗುಲಿ ಇದರ ನಂತರ ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದನು. ಕಲಿಯುಗದ ಆರಂಭ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನ ನಿರ್ಣಯದ ನಂತರ ಕಲಿಯುಗ ಆರಂಭವಾಯಿತು. ಮಹಾಭಾರತದ ನಿಜವಾದ ಸಂದೇಶ. ಮಹಾಭಾರತವು ಒಳ್ಳೆಯವರು ಮತ್ತು ಕೆಟ್ಟವರ ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಸೂಕ್ಷ್ಮ ಹೋರಾಟದ ಕತೆ. ಪ್ರತಿಯೊಂದು ಪಾತ್ರದಲ್ಲೂ ಒಬ್ಬ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಇದ್ದವು. ಇದರಿಂದಲೇ ಮಹಾಭಾರತ ಇಂದಿಗೂ ಪ್ರಸ್ತುತವಾಗಿದೆ. ಸ್ನೇಹಿತರೆ, ಮಹಾಭಾರತ ಎಷ್ಟು ಬಾರಿ ಓದಿದರೂ ಹೊಸ ಅರ್ಥಗಳನ್ನು ನೀಡುವ ಮಹಾಗ್ರಂಥ. ಇಂದು ನಾವು ತಿಳಿದ ಈ 25 ರಹಸ್ಯಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಶ್ಚರ್ಯ ತಂದಿತು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮಹಾಭಾರತದ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.